ನ್ಯೂಸ್ ಅವರ್ಗೆ ಸ್ವಾಗತ. ನಾನು ಶ್ವೇತಾ. ಮೊದಲಿಗೆ ಹೆಡ್ಲೈನ್ಸ್. ಐಪಿಎಲ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀವ್ ಶುಕ್ಲಾ ರಿಸೈನ್. ಶ್ರೀನಿವಾಸನ್ ಪದಚ್ಯುತಿಗೆ ಮುಹೂರ್ತ ಫಿಕ್ಸ್. ವಿಫಲವಾಯಿತು ಶ್ರೀನಿವಾಸನ್ ರಾಜೀನಾಮೆ ಟ್ರಿಕ್ಸ್. ಕಾವೇರಿ ನೀರಿಗೆ ಮತ್ತೆ ಖ್ಯಾತೆ. 10 ಟಿಎಂಸಿ ನೀರು ಕೇಳಿದ ತಮಿಳುನಾಡು. ಜೂನ್ 12ಕ್ಕೆ ಮತ್ತೆ ಮೇಲ್ವಿಚಾರಣಾ ಸಮಿತಿ ಸಭೆ. ಪೊಲೀಸ್ ಅಧಿಕಾರಿಗಳಿಗೆ ಹಫ್ತಾ ಕೊಡಬೇಡಿ. ಮಾಮೂಲಿ ಕಲೆಕ್ಟ್ ಮಾಡೋರ ವಿರುದ್ಧ ಕ್ರಮ. ಸಾರ್ವಜನಿಕರಿಗೆ ಗೃಹ ಸಚಿವರ ಮನವಿ. ಅಧಿಕಾರಿಗಳಿಗೆ ಎಚ್ಚರಿಕೆ. ರಾಜ್ಯಾದ್ಯಂತ ಮಳೆಯೋ ಮಳೆ. ಕೊಪ್ಪಳದಲ್ಲಿ ಹಳ್ಳಕ್ಕೆ ನೆರೆ ಬಂದು ಸಂಚಾರ ದುಸ್ತರ. ದಾವಣಗೆರೆಯ ಒಂದೇ ತೋಟದಲ್ಲಿ ಧರೆಗುರುಳಿದ 1000ಕ್ಕೂ ಹೆಚ್ಚು ಅಡಿಕೆ ಮರಗಳು. ತುಮಕೂರಿನಲ್ಲಿ ಎಲ್ಪಿಜಿ ಸಬ್ಸಿಡಿ ವಿತರಣೆ ಕಾರ್ಯಕ್ರಮ. ಆಹ್ವಾನ ಪತ್ರಿಕೆಯಲ್ಲಿ ಸಂಸದ ಬಸವರಾಜು ಹೆಸರು ಮಾಯ. ವೇದಿಕೆಯಲ್ಲೇ ಸಿಎಂ ಸಿದ್ದರಾಮಯ್ಯಗೆ ತರಾಟೆ. ಬಿಸಿಸಿಐ ಅಧ್ಯಕ್ಷ ಸ್ಥಾನದಿಂದ ಶ್ರೀನಿವಾಸನ್ ಪದಚ್ಯುತಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ನಡೆಯೋ ಬಿಸಿಸಿಐ ತುರ್ತು ಸಭೆಯಲ್ಲಿ ಸದಸ್ಯರು ಶ್ರೀನಿವಾಸನ್ ಸ್ಥಾನಮಾನದ ಬಗ್ಗೆ ಅಂತಿಮವಾಗಿ ಚರ್ಚಿಸಲಿದ್ದು ಪದಚ್ಯುತಿ ಗ್ಯಾರಂಟಿ ಅಂತ ಹೇಳಲಾಗ್ತಿದೆ. ಇನ್ನು ತಿಹಾರ್ ಜೈಲಿನಲ್ಲಿರೋ ಶ್ರೀಶಾಂತ್ ಪಾದ್ರಿ ಜಾನ್ರನ್ನ ಕಂಡು ಜೈಲಲ್ಲೇ ಗಳಗಳನೆ ಅತ್ತಿದ್ದಾರೆ. ಶ್ರೀನಿವಾಸನ್ ಪದಚ್ಯುತಿಗೆ ಮುಹೂರ್ತ ಫಿಕ್ಸ್. ವಿಫಲವಾಯಿತು ಶ್ರೀನಿವಾಸನ್ ರಾಜೀನಾಮೆ ಟ್ರಿಕ್ಸ್. ಕಳೆದ 10 ದಿನಗಳಿಂದ ಬಹುಚರ್ಚೆಗೆ ಗ್ರಾಸವಾಗಿದ್ದ ಬಿಸಿಸಿಐ ಅಧ್ಯಕ್ಷಗಿರಿ ವಿಚಾರ ಕೊನೆಗೂ ಅಂತಿಮ ಹಂತಕ್ಕೆ ತಲುಪಿದೆ. ಬಿಸಿಸಿಐ ಸದಸ್ಯರು ಎಷ್ಟೇ ಒತ್ತಡ ಹಾಕಿದ್ರೂ ಶ್ರೀನಿವಾಸನ್ ತನ್ನ ನಿಲುವನ್ನ ಬದಲಿಸಿಕೊಳ್ಳಿಲ್ಲ. ರಾಜೀನಾಮೆ ನೀಡೋದಾದ್ರೆ ತನ್ನ 4 ಷರತ್ತುಗಳನ್ನ ಬಿಸಿಸಿಐ ಒಪ್ಕೊಳ್ಬೇಕು ಅಂತ ಹಠ ಹಿಡಿದಿದ್ದಾರೆ. ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಬೇಕಾದ್ರೆ ಅವರನ್ನ ಐಸಿಸಿಗೆ ನೇಮಿಸಬೇಕು. ಬಿಸಿಸಿಐ ಹೊರತಾದ ಯಾರನ್ನೂ ಐಸಿಸಿಗೆ ದೇಶದ ಪ್ರತಿನಿಧಿಯಾಗಿ ನೇಮಿಸಬಾರದು. ಕಾರ್ಯದರ್ಶಿ ಹಾಗೂ ಖಜಾಂಚಿ ಸ್ಥಾನಗಳಿಗೆ ಅವರು ಹೇಳಿದವರನ್ನೇ ನೇಮಿಸಬೇಕು. ಹಾಗೂ ಅಜಯ್ ಶಿರ್ಕೆ ಹಾಗೂ ಸಂಜಯ್ ಜಗದಾಳೆ ಬಿಸಿಸಿಐಗೆ ವಾಪಸ್ ಬರಬಾರದು ಅಂತ ಷರತ್ತು ಹಾಕಿದ್ದಾರೆ. ಆದರೆ ಬಿಸಿಸಿಐ ಶ್ರೀನಿವಾಸನ್ನ ಷರತ್ತುಗಳನ್ನ ತಿರಸ್ಕರಿಸಿದೆ. ಇದರಿಂದ ನಾಳೆ ಶ್ರೀನಿವಾಸನ್ ಪದಚ್ಯುತಿ ಬಹುತೇಕ ಖಚಿತವಾಗಿದೆ. ಶ್ರೀನಿವಾಸನ್ರನ್ನ ಪದಚ್ಯುತಿಗೊಳಿಸಿದ ನಂತರ ಆ ಸ್ಥಾನವನ್ನ ತುಂಬುವವರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಬಿಸಿಸಿಐನ ರಾಜಿ ಪ್ರಕ್ರಿಯೆ ಯಶಸ್ವಿಯಾಗಿದ್ದು ಬಿಸಿಸಿಐ ಮಾಜಿ ಅಧ್ಯಕ್ಷ ಶಶಾಂಕ್ ಮನೋಹರ್ರನ್ನ ಹಂಗಾಮಿಯನ್ನಾಗಿ ನೇಮಿಸುವ ಸಾಧ್ಯತೆ ಹೆಚ್ಚಿದೆ. ಸೆಪ್ಟೆಂಬರ್ನಲ್ಲಿ ಅಧ್ಯಕ್ಷಗಿರಿಗೆ ಚುನಾವಣೆ ನಡೆಯಲಿದ್ದು ಅಲ್ಲಿವರೆಗೂ ಶಶಾಂಕ್ ಬಿಸಿಸಿಐನ ಎಲ್ಲಾ ಕಾರ್ಯಗಳನ್ನ ನಿಭಾಯಿಸಲಿದ್ದಾರೆ. ಬಿಸಿಸಿಐನಲ್ಲಿ ಅಧ್ಯಕ್ಷಗಿರಿ ಗಲಾಟೆ ಜೋರಾಗಿರುವಾಗಲೇ ಇತ್ತ ಶ್ರೀಶಾಂತ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ಪಾದ್ರಿ ಜಾನ್ ಪುಥುವಾರ್ರನ್ನ ಕಂಡು ಶ್ರೀ ಕಣ್ಣೀರು ಸುರಿಸಿದ್ದಾರೆ ಅಂತ ಪಾದ್ರಿ ಪುಥುವಾ ಹೇಳಿಕೊಂಡಿದ್ದಾರೆ. ತಿಹಾರ್ ಜೈಲಿನಲ್ಲಿ ಪಾದ್ರಿಯನ್ನ ಕಂಡ ಶ್ರೀಶಾಂತ್ ಚಿಕ್ಕ ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಅತ್ರಂತೆ. ಶ್ರೀಶಾಂತ್ ನನ್ನ ಕಂಡ ಕ್ಷಣವೇ ಓಡೋಡಿ ಬಂದು ನನ್ನ ಕೈ ಹಿಡಿದು ಕಣ್ಣೀರು ಸುರಿಸಿದ್ರು. ನಾನು ಮುಗ್ಧ. ನಾನು ಯಾವುದೇ ತಪ್ಪು ಮಾಡಿಲ್ಲ. ನನಗೆ ಇಲ್ಲಿ ಇರಲು ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ನನಗಾಗಿ ಎಲ್ಲರೂ ಪ್ರಾರ್ಥಿಸಬೇಕು ಅಂತ ಹೇಳಿದ್ರು. ಶ್ರೀಶಾಂತ್ ದೇಹದ ತೂಕದಲ್ಲಿ 8 ಕೆಜಿ ಕಡಿಮೆಯಾಗಿದೆ. ಅವರು ಕನ್ನಡಕ ಬಳಸ್ತಾ ಇಲ್ಲವಾದ್ದರಿಂದ ತಲೆನೋವಿನಿಂದ ಬಳಲ್ತಾ ಇದ್ದಾರೆ ಅಂತ ಪಾದ್ರಿ ಜಾನ್ ಪುಥುವಾ ಹೇಳಿದ್ದಾರೆ. ಒಟ್ಟಾರೆ ನಾಳೆ ಬಿಸಿಸಿಐ ಅಧ್ಯಕ್ಷ ಸ್ಥಾನದಿಂದ ಶ್ರೀನಿವಾಸರನ್ನ ಪದಚ್ಯುತಿಗೊಳಿಸಲು ವೇದಿಕೆ ಸಿದ್ಧಗೊಳ್ತಾ ಇದೆ. ಆದ್ರೆ ಶ್ರೀನಿವಾಸ್ ಮತ್ಯಾವ ನಾಟಕ ಆರಂಭಿಸ್ತಾರೋ ಕಾದು ನೋಡಬೇಕು. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್.
ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ಮೊಂಡುತನ ತೋರ್ತಾ ಇರುವಂತಹ ಶ್ರೀನಿವಾಸನ್ ವಿರುದ್ಧ ಬಿಸಿಸಿಐ ಸದಸ್ಯರು ತಮ್ಮ ಅಂತಿಮ ತೀರ್ಮಾನವನ್ನು ಪ್ರಕಟಿಸಿದ್ದಾರೆ. ಐಪಿಎಲ್ ಅಧ್ಯಕ್ಷ ರಾಜೀವ್ ಶುಕ್ಲಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಇದರಿಂದ ಶ್ರೀನಿವಾಸನ್ ಮೇಲೆ ಮತ್ತಷ್ಟು ಒತ್ತಡ ಹೆಚ್ಚಾಗಿದೆ. ನಿನ್ನೆ ಅಷ್ಟೇ ಬಿಸಿಸಿಐ ಕಾರ್ಯದರ್ಶಿ ಸ್ಥಾನಕ್ಕೆ ಸಂಜಯ್ ಜಗದಾಳೆ ಹಾಗೂ ಖಜಾಂಚಿ ಸ್ಥಾನಕ್ಕೆ ಅಜಯ್ ಶಿಕ್ರೆ ರಾಜೀನಾಮೆಯನ್ನ ನೀಡಿದ್ರು. ನಾಳೆ ಬಿಸಿಸಿಐ ತುರ್ತು ಸಭೆ ನಡೀತಾ ಇದ್ದು ಶ್ರೀನಿವಾಸನ್ ಪದಚ್ಯುತಿಗೊಳಿಸೋ ಸಾಧ್ಯತೆಗಳಿವೆ. ರಾಜಧಾನಿಯಲ್ಲಿ ನಿನ್ನೆ ಸುರಿದ ಕುಂಭದ್ರೋಣ ಮಳೆಗೆ ಇಡೀ ನಗರದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹಲವೆಡೆ ನೂರಾರು ಮನೆಗಳಿಗೆ ನೀರು ನುಗ್ಗಿದ್ದು ವಿದ್ಯುತ್ ಕಂಬ, ಮರಗಳು ಧರೆಗುರುಳಿವೆ. ಮಳೆಯ ಅವಾಂತರ ಶನಿವಾರ ಬೆಳಿಗ್ಗೆಯೂ ಜನರನ್ನ ಕಾಡ್ತು. ಬೆಂಗಳೂರಿನಲ್ಲಿ ದಾಖಲೆಯ 10 ಸೆಂಟಿಮೀಟರ್ ಮಳೆಯಾಗಿದ್ದು ಇನ್ನೂ 2 ದಿನ ಮಳೆಯಾಗುವಂತಹ ಸಾಧ್ಯತೆ ಇದೆ. ನೂರ 22 ವರ್ಷಗಳಲ್ಲೇ ದಾಖಲೆ ಮಳೆ. ಭೀಕರ ಮಳೆಗೆ ಕೊಚ್ಚಿ ಹೋಯಿತು ಬೆಂಗಳೂರು. ಹೌದು, ನಿನ್ನೆ ಸಂಜೆ ಸುರಿದ ಭೀಕರ ಮಳೆಗೆ ಅಕ್ಷರಶಃ ಬೆಂಗಳೂರು ತತ್ತರಿಸಿ ಹೋಗಿದೆ. ರಸ್ತೆ ತಗ್ಗು ಪ್ರದೇಶಗಳು ಸಣ್ಣ ಕೆರೆಗಳಾಗಿ ಮಾರ್ಪಡ್ತಾ ಇದ್ವು. ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗಿ ಜನರು ತೀವ್ರ ತೊಂದರೆ ಅನುಭವಿಸುವಂತಾಗಿತ್ತು. ಮನೆಗಳಿಗೆ ತೆರಳಲು ವಾಹನ ಸವಾರರು ತೀವ್ರ ಪರದಾಡಬೇಕಾಯಿತು. ಇನ್ನು ಕೇವಲ 2 ಗಂಟೆಗಳಲ್ಲಿ 10 ಸೆಂಟಿಮೀಟರ್ ಮಳೆ ಸುರಿದಿದ್ದು ಇದು 122 ವರ್ಷಗಳಲ್ಲೇ ದಾಖಲೆ ಅನ್ನತ್ತೆ ಹವಾಮಾನ ಇಲಾಖೆ. ಈ 100 ಮಿಲಿಮೀಟರ್ ಏನು ಮಳೆ ಆಯಿತು ಸ್ವಲ್ಪ ಸಮಯದಲ್ಲಿ, ಇದು ಒಂದು 2ನೇ ದಾಖಲೆ ಆಗುತ್ತೆ. ಇದು ದಾಖಲೆ ಮಳೆ ಅಲ್ಲ. 1891ರಲ್ಲಿ ಇದೇ ಜೂನ್ ತಿಂಗಳಲ್ಲಿ 16ನೇ ತಾರೀಕಿನಲ್ಲಿ 101.6 ಮಿಲಿಮೀಟರ್ ಮಳೆಯಾಗಿತ್ತು ನಗರದಲ್ಲಿ. ಆ ಮಳೆಗೆ ಹೋಲಿಸಿದಾಗ ಅದು ದಾಖಲೆ ಮಳೆ. ಈ ಜೂನ್ ತಿಂಗಳಲ್ಲಿ ಇದು 2ನೇ ದಾಖಲೆ ಆಗುತ್ತೆ 100 ಮಿಲಿಮೀಟರ್ ಅಷ್ಟು ಮಳೆ. ಸೊ ಅದು ಸ್ವಲ್ಪ ಸಮಯದಲ್ಲಿ ಸುರಿದ್ರಿಂದ ಅದರಿಂದ ತೊಂದರೆ ಉಂಟಾಗುತ್ತೆ. ಇನ್ನು ಕಳೆದ ರಾತ್ರಿ ಮಳೆ ಸೃಷ್ಟಿಸಿದ ಅವಾಂತರ ಇವತ್ತು ಮುಂದುವರೆದಿತ್ತು. ಮೆಜೆಸ್ಟಿಕ್ ಸುತ್ತಮುತ್ತ ರಸ್ತೆ ತುಂಬಾ ನೀರು ನಿಂತಿದ್ದರಿಂದ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಮೊಣಕಾಲುದ್ದ ನೀರಿನಲ್ಲೇ ಬಸ್ಗಳು ನಿಂತಿದ್ವು. ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿದ್ದರಿಂದ 10 ಬಿಎಂಟಿಸಿ ಬಸ್ಗಳು ಸಾಲುಗಟ್ಟಿ ನಿಂತಿದ್ದವು. ಕಚೇರಿಗಳಿಗೆ ಹೊರಟಿದ್ದವರು ಕುಂತಲ್ಲೇ ಚಡಪಡಿಸುವಂತಾಯಿತು. ಬಿಎಂಟಿಸಿ ಬಸ್, ಆಟೋಗಳಲ್ಲಿದ್ದ ಪ್ರಯಾಣಿಕರು ಗಂಟೆಗಟ್ಟಲೆ ವಾಹನದಲ್ಲೇ ಉಳಿಯುವಂತಾಗಿತ್ತು. ಇತ್ತ ಶಾಂತಿನಗರದ ಕೆಎಸ್ಆರ್ಟಿಸಿ ಬಸ್ ಡಿಪೋ ಬಳಿಯ ರಸ್ತೆ ಕೊಚ್ಚೆ ಗುಂಡಿಯಾಗಿ ಮಾರ್ಪಟ್ಟಿತ್ತು. ಮಳೆ ನೀರಿನಿಂದ ಪಕ್ಕದ ಮೋರಿ ತುಂಬಿ ಹರಿದು ರಸ್ತೆ ಪೂರ್ತಿ ಕೊಚ್ಚೆಯಾಗಿತ್ತು. ವಾಹನ ಸವಾರರು ತೀವ್ರ ಪರದಾಡುವಂತಾಗಿತ್ತು. ಈ ಮಧ್ಯೆ ಕೆಎಸ್ಆರ್ಟಿಸಿ ಸಿಬ್ಬಂದಿ ಕ್ವಾರ್ಟರ್ಸ್ಗೆ ಚರಂಡಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು. ಇನ್ನು ರಾತ್ರಿ ಸುರಿದ ಭಾರೀ ಮಳೆ ಗಾಳಿಗೆ ಶೇಷಾದ್ರಿಪುರಂ, ಓಲ್ಡ್ ಏರ್ಪೋರ್ಟ್ ರೋಡ್, ವೆಸ್ಟ್ ಆಫ್ ಕಾರ್ಡ್ ರೋಡ್, ಎಂಜಿ ರಸ್ತೆ, ಮಹಾಲಕ್ಷ್ಮಿ ದೇವಸ್ಥಾನ ರಸ್ತೆಯ ಸುತ್ತಮುತ್ತಲ ರಸ್ತೆಗಳಲ್ಲಿ 10 ಮರಗಳು ಮತ್ತು ವಿದ್ಯುತ್ ಕಂಬಗಳು ಧರೆಗುರುಳಿದ್ವು. ಬನಶಂಕರಿಯಲ್ಲಿ ಮನೆ ಮೇಲೆ ಮರ ಬಿದ್ದ ಘಟನೆ ಕೂಡ ನಡೆದಿದೆ. ಬೆಳಗ್ಗೆಯೇ ಸ್ಥಳಕ್ಕೆ ಧಾವಿಸಿದ ಬಿಬಿಎಂಪಿ ಮತ್ತು ಬೆಸ್ಕಾಂ ಅಧಿಕಾರಿಗಳು ಮರ ಮತ್ತು ವಿದ್ಯುತ್ ಕಂಬ ತೆರವುಗೊಳಿಸಿದ್ರು. ಈ ಮಳೆಗೆ ಮೊದಲೇ ಸುಮಾರು ಒಂದು 15 ಡೇಸ್ ಬ್ಯಾಕೆ ಸುಮಾರು ಗಾಳಿ ಹೆಚ್ಚಾಗಿ ಬೀಸಿರೋದ್ರಿಂದ ಮರಗಳೆಲ್ಲ ಆಗಲೇ ಜಾಸ್ತಿ ಬಿದ್ದಿದೆ. ಹಾಗಾಗಿ ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ಮನೆಗಳಿಗೆ ನೀರು ನುಗ್ಗಿರುವಂಥ ದೂರುಗಳು ಜಾಸ್ತಿ ಬಂದಿದೆ. ಅದನ್ನೆಲ್ಲ ನಿಯಂತ್ರಣ ಕೊಠಡಿಯಿಂದ ನಾವು ಕ್ರಮಬದ್ಧವಾಗಿ ಎಲ್ಲ ಕಡೆ ಪ್ರಹರಿ ಮತ್ತು ಇಂಜಿನಿಯರ್ನವ್ರನ್ನೆಲ್ಲ ಕಳಿಸಿ ನೀರನ್ನೆಲ್ಲ ತೆರವುಗೊಳಿಸುವಂಥ ಕಾರ್ಯಕ್ರಮಕ್ಕೆ ನಿನ್ನೆ ಚಾಲನೆ ಕೊಟ್ಟಿದ್ದೀವಿ. ಈ ಮಧ್ಯೆ ಮಳೆಯಿಂದ ತತ್ತರಿಸಿದ್ದ ನಗರದ ಹಲವು ಪ್ರದೇಶಗಳಿಗೆ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮೊದಲು ಮೆಜೆಸ್ಟಿಕ್ಗೆ ಭೇಟಿ ಕೊಟ್ಟ ಸಚಿವರು ಟ್ರಾಫಿಕ್ ಜಾಮ್, ಮಳೆ ನೀರು ಅವಾಂತರವನ್ನ ಪರಿಶೀಲಿಸಿದ್ರು. ಈ ವೇಳೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಸಚಿವರು ಅಧಿಕಾರಿಗಳ ವೈಫಲ್ಯವನ್ನ ಒಪ್ಪಿಕೊಂಡ್ರು. ಇವತ್ತು ನಾವು ಎಲ್ಲೆಲ್ಲಿ ಇನ್ಸ್ಪೆಕ್ಷನ್ ಮಾಡ್ತೀವೋ
ಅಥವಾ ಎಲ್ಲೆಲ್ಲಿ ಈ ಸಮಸ್ಯೆಗಳಾಗಿದೆಯೋ ಅದನ್ನು ಅಧಿಕಾರಿಗಳನ್ನು ಕರೆದು ಕೂತು ಮಾತಾಡಿ ಇನ್ ಫ್ಯೂಚರ್ ಅಟ್ಲೀಸ್ಟ್ ಈ ಮಳೆ ಹೆಚ್ಚಿನ ಮಳೆ ಆದಾಗ ಹೆಚ್ಚಿನ ಸಮಸ್ಯೆಗಳಾಗದ ರೀತಿ ನಾವು ಕಾರ್ಯಕ್ರಮಗಳನ್ನು ಹಾಕೊಳ್ತೀವಿ. ಮುಂಗಾರು ಮಳೆಗೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿರುವುದಾಗಿ ಬಿಬಿಎಂಪಿ ಹೇಳಿತ್ತು. ಆದ್ರೆ ಮೊದಲ ಮಳೆಗೆ ಬೆಂಗಳೂರಲ್ಲಿ ಆಗಿರುವ ಅವಾಂತರ ನೋಡಿದ್ರೆ ಬಿಬಿಎಂಪಿ ಎಷ್ಟರ ಮಟ್ಟಿಗೆ ತಯಾರಾಗಿತ್ತು ಅನ್ನೋದು ಸ್ಪಷ್ಟವಾಗುತ್ತೆ. ಬೆಂಗಳೂರಿನಿಂದ ನಂದಿನಿ, ಶ್ರೇಯಾ ಶೆಟ್ಟಿ, ಅಂಜನ್ ಗೀತಾ, ಸುವರ್ಣ ನ್ಯೂಸ್. ಒಟ್ಟಾರೆ ಮಳೆ ಬಂದರೂ ಕಷ್ಟ, ಬಂದಿಲ್ಲ ಅಂದ್ರೂ ಕಷ್ಟ. ಇದು ಜೋರಾಗಿ ಸುರಿದಂತಹ ಮಳೆ ಬೆಂಗಳೂರಿನಲ್ಲಿ ಮಾಡಿದಂತಹ ಅವಾಂತರವಾದರೆ ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಮಳೆ ಸಿಕ್ಕಾಪಟ್ಟೆ ಸುರಿದಿದೆ. ಆ ಜಿಲ್ಲೆಗಳ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಕೊಡ್ತೀವಿ. ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ